ಈ ಮೈಂಡ್ಫುಲ್ನೆಸ್ ಬಗ್ಗೆ ನೀವು ಮಾತಾಡಿದ್ರೆ, ಅದರ ಫುಲ್ನೆಸ್ ಅಂದರೆ ವರ್ತಮಾನದಲ್ಲಿ ಬದುಕೋದು. ಮನಸ್ಸಿಗೆ ಚಂಚಲತೆ ಇದೆ, ಅದು ಪೂರ್ವದಲ್ಲಿರುತ್ತೆ ಇಲ್ಲ ಭವಿಷ್ಯದಲ್ಲಿರುತ್ತೆ. ಅದು ಬುದ್ಧ ಏನು ಹೇಳಿದ್ರು ಅಂದರೆ, ನೀವು ಅದು ಎರಡೂ ತಪ್ಪು. ವರ್ತಮಾನದಲ್ಲಿ ಇರಬೇಕು ಅಂದರೆ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಗಮನಿಸಬೇಕು. ನೀವು ಕಾಯ ಅನುಪಸ್ಸನ ಮತ್ತು ಚಿತ್ತಾನುಪಸ್ಸನ, ವೇದಾನುಪಸ್ಸನ ಅಂತ ನಾವು ಏನೇನು ಮಾಡ್ತಾ ಇದ್ದೀವಿ, ಏನು ಚಿಂತಿಸ್ತಾ ಇದ್ದೀವಿ ಅದ್ರ ಬಗ್ಗೆ ವರ್ತಮಾನದಲ್ಲಿ ಬದುಕೋದನ್ನು ಕಲಿಸೋದು. ಅದು ಮೈಂಡ್ಫುಲ್ನೆಸ್ ಅಂದರೆ ಏನೂ ಮಾಡ್ತಾ ಇನ್ನೇನೋ ಯೋಚನೆ ಮಾಡೋದಲ್ಲ, ಏನು ಮಾಡ್ತಾ ಇದ್ದೀವೋ ಅದನ್ನೇ ಯೋಚನೆ ಮಾಡಬೇಕು. ಬುದ್ಧ ಬೋಧನೆಯಿಂದ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಖಂಡಿತವಾಗ್ಲೂ ಇದೆ. ಬುದ್ಧನ ಹತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಒಂದು ಸಣ್ಣ ಕೋಪ, ದ್ವೇಷ, ಆ ಥರದ ವಿಷಯದಿಂದ ಯುದ್ಧದವರೆಗೂ ಕೂಡ ಬುದ್ಧನ ಹತ್ರ ಪರಿಹಾರ ಇದೆ. ಸೊ ಅದನ್ನು ಅಳವಡಿಸ್ಕೋಬೇಕು, ಅಭ್ಯಾಸ ಮಾಡಬೇಕು. ಅದನ್ನು ಒಂದು ಧರ್ಮ ಅಂತೇನು ತಿಳ್ಕೊಬೇಕಾಗಿಲ್ಲ. ಬುದ್ಧನ ಪ್ರವಚನಗಳನ್ನು ಎಲ್ಲರೂ ಓದ್ಬೋದು, ಎಲ್ಲರೂ ತಿಳ್ಕೊಬೋದು. ಸಮಾಜಕ್ಕೆ ಭಾಳ ಒಳ್ಳೆಯದದು. ಜೈ ಭೀಮ್. ಜೈ ಭೀಮ್.